ಅವರು 3 ಗಂಟೆ ನಿದ್ದೆ ಮಾಡೋದ್ಬಿಟ್ಟು ಬಿಕ್ಕಿ ಟೈಮೆಲ್ಲ ಎಣ್ಣೆ ಕುಡಿತಿದ್ರು ಕಳಿಸಿದ್ರೆ ಹಂಗೆ ಕಳ್ಸಂಗಿಲ್ಲ. ಕಾನೂನು ಪ್ರಕಾರ ನಿಮ್ಗೆ 10 ಬಾರಿ ಹೇಳಿದ್ರೆ ತಗೊಳಕಿ ಸರ್ ಅನ್ನೋದು ಹಿಂಗಡೆ ಸುಮ್ಮನೆ ನಾನು ಹೇಳ್ಕೊಡ್ತೀನಿ ಹೇಳಿ. ಇದು ನೀವು ಗರ್ವಿರ್ಬೇಕು. ಯಾವುದೇ ಕಾರಣಕ್ಕೂ ನಾವು ಎಲ್ಲ ತಂದು ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿರೋದೇ ದೊಡ್ಡದಾಗಿ ಕಾಣ್ತದೆ. ಏನ್ ಕಣ್ಣು ಮುಚ್ಚಿನ ಬಂದು ನೋಡ್ಕೊಂಡು ಹೋಗೋದು. ಈಗ ಮಾಡ್ಕೊಟ್ಟಿದ್ರೆ 5-6 ತಿಂಗಳು ಈಚೆ ಒಳಗೆ ಹೋಗಿರೋ ಮರ್ತೋಗಿರೋ ಬಂದು ನೋಡ್ಕೊಂಡು ಹೋಗ್ಬೋದು ನೀವು ಶಾಸಕರು. ಅನುದಾನಗಳ ತರಕ್ಕೆ ನಮ್ಗೆ ಕೆಲಸ ಮಾಡ್ತೀವಿ. ಇನ್ನೊಂದು ಅದು ಮಧ್ಯದಲ್ಲಿ ಮತ್ತೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಆಯ್ತು ನಮಗೆ. ಹಂಗೆ ಪುಟ್ಟರಾಜಣ್ಣ ಜಿಲ್ಲಾ ಉಸ್ತುವಾರಿ ಆಗಿದ್ದಾಗ ಅಷ್ಟೇ ಗೌರವ ಅಂತ ನಡ್ಕೊಂಡಿದ್ದೀನಿ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ ಅವತ್ತು. ಇವಾಗ JDS ಅಲ್ಲಿ ಇದ್ದೀನಿ. ನಾನು ಚಲೋಣ ಜೊತೆ ಅಷ್ಟೇ ವಿಶ್ವಾಸದಲ್ಲಿದ್ದೀನಿ. ಯಾಕೆ ಹೇಳುದಲ್ಲ, ಈ ತರ ಅನುದಾನಗಳು ಯಾವ್ದಾದ್ರು ಒಂದು ಸರ್ಕಾರದ ಸಮಸ್ಯೆಗಳು ಕೊಡಿ ಸ್ವಲ್ಪ ಮಾಡಿ ಅಂತ ಕೇಳಕ್ ಹೋಗ್ತೀವಿ. ಸರ್ಕಾರ ಕಂಟ್ರೋಲ್ ಅಲ್ಲಿ KMF ಅನುದಾನ ಕೊಡ್ತದೆ. KMF ಇಂದ ಬರೋದು ಸರ್ಕಾರದ ಅನುದಾನನೇ. ಮತ್ತು ವಿವೇಚನೆಗೆ ಇರ್ಬೇಕು ನಿಮ್ಗೆ ಶಾಸಕರಾದವರು. ಇಷ್ಟೆಲ್ಲ ಕೊಡ್ತಾ ಇದೀವಲ್ಲ, BMCಗಳು ಕೊಡ್ತೀವಲ್ಲ, 1 ರೂಪಾಯಿ ಮಂಡ್ಯ ಡೈರಿ ದುಡ್ಡಲ್ಲಿ ಕೊಡ್ತೀವ? ಅದು ಸಂಪೂರ್ಣ ಸರ್ಕಾರದ ಅನುದಾನ. ಅದನ್ನ NDDB ಮತ್ತೆ KMF ಇಂದ ಬಿಡುಗಡೆ ಮಾಡಿ ನಮ್ಗೆ ಕೊಡ್ತಾರೆ ಅವರು. ಇದು ವಿವೇಚನೆ ಇಲ್ಲ. 5 ವರ್ಷ ಕೆಲಸ ಮಾಡಿದ್ದೀರಿ. ಅದು ಯಾವ ದುರಂತನೋ ಗೊತ್ತಿಲ್ಲ ಈ ತಾಲೂಕು. ನಾವು ರಬ್ಬರ್ ಮ್ಯಾಟ್ ಇನ್ನೊಂದು ನಮ್ಮ ಒಕ್ಕೂಟದಲ್ಲಿ ಕರೆಯೋ ಟೆಂಡರ್ ಮಾತ್ರ ನಮ್ಮ ಕಂಟ್ರೋಲ್. ಮಿಕ್ಕಿದ್ದೆಲ್ಲ ಅಲ್ಲಿಂದ ಬರುವಂತ ಫಂಡು. ಇವತ್ತೇನು ಮಿಲ್ಕೋ ಸ್ಕ್ರೀನು, ಇವತ್ತು ಉಪ್ಪು ಸಕ್ಕರೆದೆಲ್ಲ ನೀವೇ ಮಾತಾಡಿ ಗೊತ್ತಲ್ಲ, ನಾವು ನಿಮ್ ಜೊತೆ ಕೊಟ್ಟಿದ್ದು. ಅದಕ್ಕೆ ಮಿಷಿನ್ ದುಡ್ಡು ಎಷ್ಟು? 5,30,000 ಚಿಲ್ಲರೆ. ದುಡ್ಡು ಕಟ್ಟೋ ಸಂಘ ಎಷ್ಟು? 1,528. 1,30,000 ದುಡ್ಡು ಕಟ್ತಾರೆ ಸಂಘದವ್ರು ಅಷ್ಟೇ. ಮಿಕ್ಕಿದ ಅನುದಾನ ಯಾರು ಕೊಡ್ತಾರೆ? ಮಂಡ್ಯ ಡೈರಿ 1 ಲಕ್ಷ ಕೊಡ್ತಾ ಇರೋದು. ಇನ್ ಮಿಕ್ಕಿದ 3 ಲಕ್ಷ ಸರ್ಕಾರದ ಅನುದಾನನೇ. ಇದು ಯಾವ ಅನುದಾನ ಗೊತ್ತಿಲ್ವಲ್ಲ. 5 ವರ್ಷ ಕೆಲಸ ಮಾಡಿ ನಿಮ್ಗೆ. ನಾವು ಇನ್ಸೂರೆನ್ಸ್ ಅದಕ್ಕೆ 50%, 20% ರೈತರೇ ಕಟ್ತಾರೆ. ಇವೆಲ್ಲಾನು ಅನುದಾನಗಳು ಇರುತ್ತೆ. ಜನರಲ್ ಬಾಡಿ ಪ್ರತಿ ಹಳ್ಳಿಗೆ ಹೋಗಿ ತಲುಪಿಸಿರೋದ್ರಿಂದ ನಮ್ಮನ್ನ ಕರೆದು ಬನ್ನಿ ಮಾತಾಡಿ ಕರ್ಕೊಂಡು ಹೋಗ್ತಾರೆ. ಕರೆದೂರ್ಗೆ ಹೋಗೋದು ನಾನು ಕರೆದೇ ಊರಿಗೆ ನಾನು ಸತ್ರು ಹೋಗಲ್ಲ. ನೀ ಹಿಂದೆ 14-19 ಕರೆದೇ ಇಲ್ಲ, ಬಂದಿದ್ದ. ಈಗ ಮೊನ್ನೆ ಜನರಲ್ ಬಾಡಿ ಮಾಡಿದಾಗ ನಾನು ಬರ್ತೀನಿ ಅಂತ ಯಾವೊಂದು ಮನೆ ಬಾಗಿಲು ಬಂದಿದ್ದೆ. ನಾನು ನಿಮ್ಮ ಮನೆ ಬಾಗಿಲು ಬಂದಿಲ್ಲ, ನೀ ನನ್ನ ಮನೆ ಬಾಗಿಲು ಬಂದಿತ್ತು. ತೊಂದರೆ ಇಲ್ಲ. ಒಬ್ರೊಬ್ಬರು ಅಣ್ಣ ಅಂತ ಆಗ್ಬಿಡ್ತೀವಿ. ಬಂದಿದೆ ವಿಡಿಯೋದಲ್ಲಿ ನೋಡ್ಬಿಟ್ಟೆ, ಖುಷಿ ಆಗದೆ. ಅಣ್ಣಾಗಿ ಹೇಳ್ತಿದೆ, ನಿಲ್ಸು ಇಲ್ಲ. ನಿನ್ನ 28 ಇಲಾಖೆ ನೀನು ಮಾಡು, ನನಗಿರೋ 1 ಇಲಾಖೆ ನನಗೂ ರವಿನೂ ಮಾಡ್ತೀವಿ. ನಮ್ಮನ್ನು ಹೋಗೋದಷ್ಟು ಬಂದ್ರೆ ನೀನ್ ಸಲಹೆ ಕೊಡು. 100 ಗೌರವ ಶಾಸಕ. ನಾನು ನಿನಗೆ ಗೌರವ ಕೊಡು ಶಾಸಕ ಅಂತ. ನೀನ್ ನನಗೆ ಹಿರಿಕಾಂತ ಕೊಡ್ಬೇಕು. ಪಾಪ ಯಾವನೊಬ್ಬ ನನ್ನ ಬೇಡ ಕಣಪ್ಪ, ಡೈರೆಕ್ಟ್ ಕೊಡೋದು ತಿಂತಿಲ್ಲ. ಹಿರಿಕಾಂತ ಒಪ್ಕೊಂಡಿದ್ದೀರಾ, ಅಷ್ಟು ಕೊಡು ಸಾಕು. ಯಾವುದೇ ಕಾರಣ ಮುಂದುವರೆದು ಬೇಡ. ನಿಮ್ಮಾಲಿ ಆಗು. ಒಂದ್ ಸರಿಯಾಗಿ ಹೇಳ್ಬೇಕು. ಇದು ಮಾಡಕ್ಕೆ ಗೇಮಿಂದ ಆಡೋ ಕೆಲಸ. ಇದು ಚೀಟಿ ಆಡ್ಕೊಂಡು ಮಳೆ ಚೆಲ್ಲಾಡ್ತಾರೆ. ಜಾನುವಾರುಗಳು ಬಸ್ತಿರದೆ ಬಸ್ ಸ್ಟ್ಯಾಂಡ್ ತುಂಬಿ ಓಡಾಡಕ್ಕಾಯ್ತಾ ಇಲ್ಲ. ತಾಲೂಕಾಗ ಜನ ತಿರ್ಗಾಡಕ್ಕಾಯ್ತಿಲ್ಲ. ಸರ್ವೆಯಲ್ಲಿ ಸತ್ತೋಯ್ತಾಗ್ಬಿಡ್ತಾರೆ. PDO ಚಿತ್ರಣ ಆಗದೆ. ಅದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಒಳ್ಳೆ ಮಾಡಪ್ಪ. ಮುಂದಿನ ತೀರ್ಮಾನಗಳ ಜನ ತಗೋತಾರೆ. ಅದರಿಂದ ಇದೇ ಕಡೆ ನಮಗೂ ಪ್ರಶ್ನೆ ಬೇಡ, ಅವ್ರಿಗೂ ಪ್ರಶ್ನೆ ಬೇಡ. ನಿಲ್ಬೇಕಿದು. ಇದು ಆಗ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ಮಾಡ್ತೀವಿ. ಇದು ಅಷ್ಟೇ ಆಯ್ತದೆ ನೋಡೋರಿಗೆ. ಎಲ್ಲೋ ಒಂದ್ ಕಡೆ ವಾಟ್ಸಪ್ ಅಂದ್ರೆ ಮಾತಿಯಾಗಿ ನಂಗೆ ಮಾತಾ ಕೂತಿದ್ರಿ. ನೀವು ಬಳಸಿ ಭಾಷೆ ಸರಿ ಇಲ್ಲ, ನಿಲ್ಲಿಸ್ಬೇಕಿದೆ ಅಂತ ನಾನು ಮನವಿ ಮಾಡ್ತೀನಿ. ಇದನ್ನ ನೀವು ದಯಮಾಡಿ ನೀವು ಪತ್ರಿಕಾ ಮಾಧ್ಯಮದವರು ನಮ್ ತಪ್ಪಿ ನಮ್ ಸರಿ ಹೇಳಿ, ಅವ್ರಿಗೂ ಹೇಳಿ. ನೀವು ಅವ್ರ ಚಂದ ಹಾಕೊಂಡು ಇವ್ರ ಚಂದ ಹಾಕೊಂಡು ಅಂತ ಬ್ಯಾಲೆನ್ಸ್ ಮಾಡಬೇಡಿ. ಅದು ಕ್ಲಿಪ್ ಕಟ್ ಮಾಡಬೇಡಿ. ಪುಟ್ಟಿ ಎಲ್ಲ ತೋರಿಸಿ ಹೇಳಿ ಅಂತ ಮನವಿ ಮಾಡಿ ನಾನು ಮಾತು ನಮಸ್ಕಾರ. ತಾವು ಇದ್ರಿ ಅಲ್ವಾ? ನೀವು ಹಿರೀಕರಿದ್ದು ನೀವು ಅಲ್ಲೊಂದು ಪ್ರಶ್ನೆ ಮಾಡೋದು ನನ್ನ ಪ್ರಶ್ನೆ. ನೀವು ಗುರುಗಳು ಇರಿ ಅಂತ ಕೇಳ್ತೇನೆ. ನೀವು 3 ಜನ ಕಳೆದ ಚುನಾವಣೆ ಒಟ್ಟಿಗೆ ಇದಲ್ಲ, ಎಲ್ಲ ಒಟ್ಟಿಗೆ ಚುನಾವಣೆ ಮಾಡಿದ್ರೆ MLA ಚುನಾವಣೆ ಯಾಕೆ ಕಿತ್ತಾಡ್ತಾ ಇದ್ರೆ ಅಲ್ಲೇ ಶಾಸಕರು ಪ್ರಶ್ನೆ ಕೇಳಬಾರ್ದು. ನೀವೊಂದು ಗುಂಪು ಅವರು ಬ್ಯಾಕ್ರಿ ಆಗಿದ್ರೆ ಯಾಕೆ ಕಿತ್ತಾಡ್ತಾ ಇದ್ರಿ ವೈದ್ಯರು ಕೇಳ್ಬೋದಿತ್ತು. ನೀವು ಎಲ್ಲಿ ಕಿತ್ತೋಯ್ತು ನಿಮ್ದು ಬಾಂಧವ್ಯ ಕೇಳ್ಬೋದಿತ್ತು ಅಲ್ವಾ? ಮಾನ್ಯ ಶಾಸಕರೇ, ಅವತ್ತು ನೀವೇನ್ ಮಾತಾಡಿದ್ರಿ, ಬಹುಶಃ ನೀವು ಯಾವ ಎಕ್ಸೈಟ್ಮೆಂಟ್ ಹೋಗಿದ್ರು, ಯಾವ ಪಾಪ ಮಾತಾಡೋ ಗೊತ್ತಿಲ್ಲ. ನಾನು ಮನವಿ ಮಾಡ್ತೀನಿ, ನೀವು ಮಾತಾಡಿದ ಕ್ಲಿಪ್ ತಗೊಂಡು ನೀವೇ ಒಂದ್ಸತಿ ಇನ್ನೊಂದ್ಸತಿ ನೋಡ್ಬೇಕು, ದಯಮಾಡಿ ನೋಡ್ಬೇಕು. ನನ್ನ ಮನವಿ ಇದು. ಕಾರಣ ನೀವು ಬಳಸಿರೋ ಭಾಷೆ. ಡಾಳು ರವಿ
ಕೊಮ್ಮೇಳಿ ವಿಚಾರಕ್ಕೆ ಪದ ಮಾತಾಡೋದು ಏನ ಅಷ್ಟ ನೋಡಲ್ಲಿ ಹೇಳೋದಲ್ಲ, ಅದು ನೀವು ಬಂದಿದ್ದು ತಪ್ಪೇ ತಾನೆ. ಅವೆಂತವ ಶಬ್ದ ಹೇಳ್ಬೋಯ್ತಲ್ಲ ನೀವು ಗೌರವವಾಗಿ, ಅಲ್ವೋ ಹೆಣ್ಮಗಳು ಗೌರವ ಐತಲ್ಲ, ಅವ್ರು ಮಾಡಿದ ಅವಶ್ಯ ಶಬ್ದ ಕೇಳಬೋಯಿತ್ತು, ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಆಯ್ತು, ನನಗೂ ಬಿಸಿ ರಕ್ತ, ನೀವು ಚಿಕ್ಕವನಿದ್ದೀನಿ, ಬಾ 1, 2, 3 ಕಿತ್ಕೋ. ಏನ್ ಕಿತ್ಕೋಬೇಕಾಗಿರೋದು? ನಾನು ನೋಡೋದು ಅರ್ಥ ಆಗೋ ಏನ್ ಕಿತ್ಕೋಬೇಕು? ಒಬ್ಬ ನಾಗರಿಕ ಸಮಾಜ ಒಪ್ತಕ್ಕಂಥ ಮಾತಾಡಿದ್ರೆ ಶಾಸಕರ ಮಾತಾಡೋ ಮಾತಾಡಿದ್ರು ಹೇಳಿ ಬರ್ತಕ್ಕಂಥ ನೀವೇ ಸಮಯ ಇರಿಕಲ್ಲ ರಿಚಾರ್ಡವ್ರೆ, ಏನ್ ಕಿತ್ಕೊಂಡು ಕೇಳಬಾರ್ದು. ಏನ್ ಸರ್ ಕಿತ್ಕೊಳ್ಳೋದು ಗೊತ್ತಾಯ್ತ ಕೇಳಬಾರ್ದು ನೀವು. ನಾವು ಮುಲ್ಲೇ ಕೊಟ್ಟಿದ್ದಲ್ಲ ಪಾಪ, ಅವರ ನ್ಯಾಯ ಮನೇಲಿ ಆಡೋದು ನ್ಯಾಯ ಮಾಡಿ ಅವರೇ ಹೇಳ್ಬಾರ್ದ. ಅವರು ಕನ್ಫ್ಯೂಸ್ ಆಗದೆ ಕಂಡ್ರಿ ಅಂತ ಶಾಸಕರಿಗೆ ಏನ್ ಕಿತ್ಕೊಂಡು ಗೊತ್ತಾಯ್ತಲ್ಲ ಅಂತ. ಒಬ್ಬ ಅಕ್ಕಪಕ್ಕ ಕೂತಿದ್ದಲ್ಲ ಜನ ಮಾತಾಡ್ರಿ, ಮೀಡಿಯಾ ಹೋಯ್ತಾರೆ, ರಾಜ್ಯವ್ಯಾಪಿ ನೋಡ್ತಾರೆ. ಆಯ್ತಪ್ಪ, ರಾಮರವಿ ಮಾತಾಡಿದ ತಪ್ಪು, ಹರೀಶ ಮಾತಾಡಿದ ತಪ್ಪು, ನೀನ್ ಮಾತಾಡಿದ್ದೇನು? ನಾವು ಸರಿ ಇಲ್ಲ, ನೀನ್ ಸಜ್ಜ, ನೀನ್ಯಾಕೆ ತಪ್ಪು ಮಾತಾಡಿದೆ? ಏನ್ ಕಿತ್ಕೊಳಕ್ಕೆ ಅಂತ ಹೇಳಿದ್ದು? ಏನ್ ರವಿ ಹೇಳ್ಯ, ಏನ್ ಕಿತ್ಕೊಳಕ್ಕೆ ಹೇಳಿ ಮಂಜಣ್ಣ? ನೀನ್ ಸ್ವಲ್ಪ ಆತ್ಮೀಯ ಹೇಳು. ಇಲ್ಲಿ ಮಾಡ್ಕೊಳ್ಳಿ ರವಿ, ನಿಮ್ ಭಾಷೆನೋ ಅಥವಾ ಇರ್ಲಿ, ಗೌರವ ಅಲ್ಲ ಅದು. ನೀವೇ ತಿಪ್ಪಾಗ ನೋಡ್ರಿ ಆಯ್ತಲ್ಲ. ನಾವು ಹೊತ್ತು ಹೇಳಿದೀನಿ, ಬೇಡಪ್ಪ ಗೊಂದಲ ಮಾಡ್ಕೊಂಡಿದ್ಯಾ, ಮುಂದಕ್ಕೆ ತಲೆ ಹೋಗ್ಬೇಡ, ಇಲ್ಲಿ ಕೇಳಿಕೆ ಹೋಗ್ಬೇಡ ಅಂತಲ್ಲ. ಹೊಸದಾಗಿ ಚುನಾವಣೆ ಆಗದೆ, ಚಟಾಪಟಿ ಆಗದೆ, ಯಾವ್ದಾದ್ರು ಓಟಾಕ ಸಂಘ ಹೋಗಿದ್ದ ಸೆಕ್ರೆಟ್ರಿ ಇವ್ ನೋಡ್ಬಿಟ್ರೆ ಸಂಘ ಅಂತ ಅನ್ನೋದು ಎಲ್ಲೋ ಒಂದ್ ಕಡೆ ಕ್ಲಾಶ್ ಆಯ್ತದೆ. ಒಂದು ನರಿಕೇಳಿ ನೀವು ನನ್ನ ಪಂಚಾಯತ್ ಮಡಂಕೊಡಿ ಸೆಕ್ರೆಟರಿ, ನೀವು ಡೈರಿ ಸೆಕ್ರೆಟರಿ, ಬಿಸಿ ಸೆಕ್ರೆಟರಿ, ನೀವು ನಾನು ಅಧ್ಯಕ್ಷ. ಅರುಣ ನೀವು ವಿಡಿಯೋ ನೋಟಿಸ್ ಮಾಡಿದ್ದಾರೆ, ಕಡ್ಡಾಯವಾಗಿ ಬರಬೇಕು. ನಾನು ಹೇಳ್ತೀನಿ ಅಧಿಕಾರಿ ಹೋಗ್ಕೊಡು, ಯಾವುದೇ ಕಾರಣ ಮೀಟಿಂಗ್ ಅಟೆಂಡ್ ಮಾಡಕ್ ಕೂಡ ಅಧ್ಯಕ್ಷ ಹೇಳ್ತೀನಿ ನಾನು. ಹೋಗಾಯ್ತದೆ ನೀವು, ನಾನು ಅಧ್ಯಕ್ಷ, ನನ್ನ ಆಡಳಿತ ಮಂಡಳಿ ಸುಪ್ರೀಮು, ನನ್ನ ಆಡಳಿತ ಮಂಡಳಿ ಕಾರ್ಯಕರ್ತರನ್ನ ಸಸ್ಪೆಂಡ್ ಮಾಡ್ತೀನಿ. ವಿಡಿಯೋ ಸಸ್ಪೆಂಡ್ ಮಾಡ್ತಾನ? ಏನ್ ಮಾಡಕತ್ತೀರಿ ವಿಡಿಯೋ? ನಾನು ಇದು ಚರ್ಚೆನ ನಿನ್ನೆ ಮಧ್ಯಾಹ್ನ ಇವ ಜೊತೆ ಮಾತಾಡಿದ್ವಿ. ನೀವು ಎದುರು ಸಹ ಹರಾಸ್ಮೆಂಟ್ ಮಾಡ್ತಾ ಇದ್ರೆ, ನಾನು ಅವತ್ತು ಹೇಳಿದ ವಿಡಿಯೋ ಒಳಗೆ ಮರ್ಯಾದೆಯಾಗಿ ಜನಗಳಿಗೆ ಕೆಲಸ ಮಾಡಕ್ಕೆ ಫೋನ್ ಹೇಳಿ ಬಂದವ್ರಿಗೆ ಮಾನ ಮರ್ಯಾದಿದ್ರೆ ಅವ್ರಿಗೆ. ಈ ಸೊತ್ತು ಎಷ್ಟು ರೂಪಾಯಿ ಕೆಲಸ? ಈ ಸೊತ್ತು 50 ರೂಪಾಯಿ ಕೆಲಸಕ್ಕೆ ಎಣ ಎತ್ತಕ್ಕೂ ಜನಗಳನ್ನ ಸಾಯ್ತವೆ ಪಾಪ. ಮನ್ಬೇಕು ಕುಂಬಳಕಾಯಿ ಅವರಿಗೆ ತಂದು ಕೊಡು ಪಾಣ್ಗಳಾಗ ಕೂತಾರ ಇವರು ತಿಂದು ಫೋನ್ ಎತ್ತಕೊಂಡ್ರಿ. ಮತ್ತು ಅವ್ರು ಬಲಿ ಹಾಕಪ್ಪ ಶಾಸಕರಿಗೆ. ಮತ್ತು ಅಲ್ಲಿ ಗ್ರಾಮೀಣ ಭಾಗ ಕೆಲಸ ಮಾಡೋದು, ತಾಲೂಕು ಆಫೀಸ್ ಬಲಿ ಹಾಕು. ಆ ಡೈರಿ ಬಂದು ಕುತ್ಕೊಳ್ಳೋ ಮರೆ ಮಾತ್ರ ಹೇಳಿ ಸರ್, ಡಾಮೆ ಅನುಕೂಲ ಆಗಲಿ. ನೀರು ಭಾಷೆನೋ ಅಕ್ಷಮವೇ.